ನೀನು ಈ ಊರಿಗೆ ಬಂದಿದ್ದೆ ನನ್ನ ಮದುವೆ ನಿಲ್ಸೋಗೆ ಅಂತ ನನಗೆ ಗೊತ್ತು. ನಿನ್ನ ಹತ್ರ ಇರೋ ಆಧಾರನ ಇಟ್ಕೊಂಡು ಮುತ್ತು ಮಾವನ ಹತ್ರ ಎಲ್ಲ ವಿಚಾರ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಒಂದು ವೇಳೆ ನೀನೇನಾದರೂ ಆ ರೀತಿ ಮಾಡಿದ್ರೆ ನಾನು ಬದುಕಿದ್ದು ಸತ್ತಾಗೆ ರಾಜ, ಏನೂ ಪ್ರಯೋಜನ ಇರ್ತಿರ್ಲಿಲ್ಲ. ಇನ್ಮೇಲೆ ಯಾರಿಗೂ ಮೋಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಎಲ್ರಿಂದ ದೂರ ಇರ್ತೀನಿ, ದೂರ ಹೊರಟೋಗ್ತೀನಿ. ಮುತ್ತು ಮಾವನ್ ಮದುವೆ ಆಗೋ ಆಸೆನ ಬಿಡ್ತಿದ್ದೀನಿ. ಅವ್ರಿಗೆ ಇನ್ಯಾವತ್ತೂ ನನ್ನ ದ್ರೋಹ ಮಾಡಲ್ಲ ರಾಜ, ಯಾವತ್ತೂ ಮಾಡಲ್ಲ. ನೀನು ಮದುವೆ ಆಗಲ್ಲ ಅಂದಮೇಲೆ ಆಧಾರ ಕೊಟ್ರೇನು ಬಿಟ್ರೇನು ಎರಡು ಒಂದೇ ತಾನೆ? ಇಲ್ಲ, ನೀನೇನಾದ್ರೂ ಆ ಥರನ ಮುತ್ತು ಮಾವನ್ ಕೊಟ್ರೆ ಅವರಿಗೆ ನನ್ನ ಮೇಲೆ ಅಸಹ್ಯ ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ. ಇಂಥವಳ ಮದುವೆ ಆಗಕ್ಕೆ ಹೋಗಿದ್ದು ನಾನು ಕೋರಕ್ಕೆ ಶುರು ಆಗುತ್ತೆ. ನಾನು ಮೊದಲೇ ಕಣ್ ಕಾಣಿಸ್ದೆ ನರಳ್ತಾ ಇದ್ದೀನಿ. ಒಂದ್ ವೇಳೆ ಮುತ್ತು ಮಾವಂಗೆ ನಾನು ಈ ರೀತಿ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಅವ್ರ ಮುಂದೆ ತಲೆ ತಗ್ಸೋಷ್ಟು ಶಕ್ತಿ ನನಗಿಲ್ಲ. ನನಗೆ ಈ ಒಂದು ಹೊಡ್ತಾನೆ ಸಾಕಾಗಿ ಹೋಗಿದೆ. ನನಗೆ ಜೀವನನೇ ಸಾಕು ಅನಿಸ್ತಿದೆ ರಾಜ. ದಯವಿಟ್ಟು ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ ಪ್ಲೀಸ್. ಅದಕ್ಕೆ ನೀನಿದು ಯಾವ ವಿಚಾರನೂ ಮುತ್ತು ಮಾವಂಗೆ ಹೇಳ್ಬೇಡ, ಏನು ಹೇಳ್ಬೇಡ ರಾಜ. ರಾಜ ಇಲ್ಲೇ ಇದೆಯಾ? ಕೇಳಿಸ್ಕೊತಿದ್ಯಾ ರಾಜ ನಾನು ಮಾತಾಡೋದನ್ನ? ಹೇಳು ರಾಜ. ಸರಿಯಾಗಿದ್ರೆ ಒಂದು ಅಗ್ರಿಮೆಂಟಿಗೆ ಬಂದ್ಬಿಡೋಣ. ನೀನು ಮುತ್ತು ಸರಿಂದ ಹ್ಯಾಕ್ ದೂರ ಇರ್ತೀಯ ಅನ್ನೋದನ್ನ ಹೇಳು. ಆಗ ನಾನು ಈ ವಿಷಯನ ಅವ್ರಿಗೆ ಹೇಳೋದಿಲ್ಲ. ಸಡನ್ ಆಗಿ ನಾನು ಯಾರಿಂದನೂ ದೂರ ಹೋಗೋಕ್ಕಾಗಲ್ಲ ರಾಜ. ಮೊದಲು ನಾನು ಅವ್ರ ಮನಸ್ಸು ಮುರಿಬೇಕು, ಅವರಿಗೆ ನಾನು ನೋಡಿದ್ರೆ ಬೇಜಾರಾಗಬೇಕು, ಹಾಗೆ ಮಾಡಬೇಕು. ಮೊದಲು ನಾನು ಮುತ್ತು ಮಾವಂಗೆ ಬೆಳ್ಳಿ ಮೇಲೆ ಒಂದು ಪ್ರೀತಿ ಇದೆ, ಅದು ಅವರಿಗೆ ಗೊತ್ತಾಗೋಗಿ ಮಾಡಬೇಕು. ನನ್ನಿಂದ ದೂರ ಆದಮೇಲೆ ಮುತ್ತು ಮಾವಂಗೂ ಬೆಳ್ಳಿಗೂ ಮದುವೆ ಆಗುತ್ತೆ. ಅದಾದ್ಮೇಲೆ ನಾನು ನಮ್ಮ ಊರಿಗೆ ಹೊರಟೋಗ್ತೀನಿ. ಇನ್ಯಾವತ್ತೂ ಈ ಮನೆ ಕಡೆ ಆಗಲಿ ಇಲ್ಲ ನಿನ್ನ ಜೀವನದಲ್ಲಿ ನಾನು ಮತ್ತೆ ವಾಪಸ್ ಬರಲ್ಲ ರಾಜ, ವಾಪಸ್ ಬರಲ್ಲ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್, ನನ್ನ ಈ ಒಂದು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೊ ಪ್ಲೀಸ್. ಸರಿ, ನೀನು ಹೇಳ್ದಾಗೆ ನಡ್ಕೋತೀನಿ. ಈಗೇನು ಮುತ್ತು ಸರ್ಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬಾರ್ದು ಅಲ್ವಾ? ಕೊಡಲ್ಲ ಬಿಡು. ಥ್ಯಾಂಕ್ಸ್ ರಾಜ, ತುಂಬಾ ಥ್ಯಾಂಕ್ಸ್. ಮಾಯಾ, ಏನು ಮಾಡ್ತಾ ಇದೀಯ? ನೀನು ಕಾಲು ಹಿಡಿಯೋಳಲ್ಲ, ಕಾಲು ಎಳೆಯೋಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೆಂಥ ಕೇಡಿ ವಂಶದೋಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಒಂದು ವಿಷಯ ಹೇಳ್ತೀನಿ ಕೇಳ್ಕೊ. ನೀನೇನಾದರೂ ಬೆಳ್ಳಿ ಜೀವನದಲ್ಲಿ ಬಂದರೆ ನಾನು ನಿನ್ನ ಜೀವನದಲ್ಲಿ ಬರಬೇಕಾಗತ್ತೆ. ಹುಷಾರ್. ಆದಷ್ಟು ಮುತ್ತು ಸರ್ ಮತ್ತೆ ಬೆಳ್ಳಿ ಜೀವನದಿಂದ ದೂರ ಇರು. ನೀನು ಟ್ರಬಲ್ ಕೊಟ್ರೆ ನಾನು ರೆಬಲ್ ಆಗಬೇಕಾಗತ್ತೆ. ಕಣ್ಣೇ ಕಾಣ್ದಿರೋ ನಾನು ಯಾರಿಗೋಗಿ ಟ್ರಬಲ್ ಕೊಡ್ಲಿ ರಾಜ? ಆ ದೇವ್ರೆ ನನಗಿಷ್ಟು ದೊಡ್ಡ ಟ್ರಬಲ್ ಕೊಟ್ಟಿದ್ದಾನೆ. ಇದನ್ನ ತಡ್ಕೊಳ್ಳೋದೆ ನನಗೆ ಸಾಕಾಗಿ ಹೋಗಿದೆ. ಒಂದ್ ವೇಳೆ ಇನ್ನೋ ತಡಿಯಕ್ಕಾಗ್ದೆ ನಾನೇನಾದ್ರೂ ಸತ್ತೋದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಸರಿ, ಬೇಜಾರು ಮಾಡ್ಕೊಳ್ಳಲ್ಲ. ನಿನಗೇನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡು. ಏನಾಯ್ತು? ಏನಂದ್ಲು ಮಾಯಾ? ಅವಳು ಕಣ್ಣಿಗೆ ಕಿಡಿ ಬಿದ್ದು ಕಣ್ಣೇ ಕಾಣಿಸ್ತಾ ಇಲ್ಲ. ನಾನು ಹೋದಾಗ ಹಾಸ್ಪಿಟ್ಲಲ್ಲಿದ್ಲು. ಯಾವುದೇ ಕಾರಣಕ್ಕೂ ಮಾಯನ ನಂಬೇಡ.
ಅವಳು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಉಸಿರು ಹೊಳಿತಾರ ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಪಕ್ಕ ಯಾಮಾರಿಸಿದಾಳೆ ರಾಜಾ, ಹುಷಾರಾಗಿರು. ಒಂದ್ಸಲ ಯಾಮಾರಿದ್ದೀನಿ ಅಂತ ಪದೇ ಪದೇ ಯಾಮಾರಕ್ಕಾಗತ್ತಾ? ಬದಲಾಗ್ತೀನಿ ಅಂತ ಕಾಲಿಗೆ ಬಿದ್ದಾಗ ಪಾಪ ಅನ್ನಿಸ್ತು, ಅದಕ್ಕೆ ಒಂದ್ಸಲ ಅವಕಾಶ ಕೊಟ್ಟಿದ್ದೀನಿ. ಏನೋ ಪ್ಲಾನ್ ಮಾಡಿದ್ದಾಳೆ ಕಣೋ. ನಿನ್ನಿಂದ ಅವ್ರ ಮನೆಯವರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನನಗನ್ನಿಸ್ತಿದೆ. ನಾನು ಅವಕಾಶ ಕೊಟ್ಟಿರೋದು ನಿಜ, ಅದ್ರ ಜೊತೆ ಟೈಮು ಕೊಟ್ಟು ಬಂದಿದ್ದೀನಿ. ನಾನು ಹೇಳಿರೋ ಕಂಡೀಷನ್ ಏನಾದರೂ ಮೀರಿ ನಡ್ಕೊಂಡ್ರೆ ಅವಳ ಜೀವನದಲ್ಲಿ ಮತ್ತೆ ನಾನು ಎಂಟ್ರಿ ಆಗ್ತೀನಿ. ಮುಂದೆ ನಾನು ಹೇಗಿರಬೇಕು ಅನ್ನೋದು ಈಗ ಮಾಯ ಮೇಲೆ ನಿಂತಿದೆ. ಮಾಯ ಒಳ್ಳೆಯವಳಾಗಿದ್ದರೆ ನಾನು ಒಳ್ಳೆಯವನಾಗಿ, ಮಾಯ ಏನಾದರೂ ಕೆಟ್ಟವಳಾಗಿದ್ದರೆ ನಾನು ಅದಕ್ಕಿಂತ ಕೆಟ್ಟವನಾಗಿರ್ಬೇಕಾಗತ್ತೆ. ಮಾಯಾ ಅವರೇ, ಈಗ ಹೇಗೆ ಅನಿಸ್ತಾ ಇದೆ? ನೋವೇನೂ ಇಲ್ಲ ಡಾಕ್ಟರ್, ಆದರೆ ನನ್ನ ದೃಷ್ಟಿ ವಾಪಸ್ ಬರುತ್ತೋ ಇಲ್ಲ ಅನ್ನೋದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಯಾರು ಹೇಳಿದ್ದು ಬರಲ್ಲ ಅಂತ? ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳಿದ್ದು. ಇನ್ 10 days ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಂಡ್ರೆ ಕಣ್ಣು ಬರೋ ಚಾನ್ಸಸ್ ಇದೆ. ನೀವು ಆದಷ್ಟು ಸಂತೋಷವಾಗಿರೋದಕ್ಕೆ ಟ್ರೈ ಮಾಡಿ, ಸರಿನಾ? ಬದುಕೆ ಕತ್ಲೆ ಆಗಿರ್ಬೇಕಾದ್ರೆ ಇನ್ನು ಸಂತೋಷ ಎಲ್ಲಿಂದ ಬರುತ್ತೆ ಡಾಕ್ಟರ್? ನನ್ನ ಜೀವನ ಇಷ್ಟಕ್ಕೆ ಮುಗೀತು. ಮಾಯಾ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ಜೊತೆ ನಾನಿರ್ತೀನಿ, ಮತ್ತೆ ನಿನ್ನ ಕಣ್ಣು ಬರೋವರೆಗೂ ನಾನು ನಿನ್ನ ಕಣ್ಣಾಗಿರ್ತೀನಿ ಮಾಯಾ. ನಿಮ್ಮ ಮಾತು ನನಗೆ ಕಣ್ಣು ಬಂದಷ್ಟೇ ಖುಷಿ ಕೊಡ್ತು ಮಾವ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಅವ್ರನ್ನ ಹ್ಯಾಪಿಯಾಗಿಡೋದಕ್ಕೆ ಟ್ರೈ ಮಾಡಿ ಸರ್. ಕರ್ಕೊಂಡು ಹೋಗ್ಬೋದಾ ಡಾಕ್ಟರ್? ಧಾರಾಳವಾಗಿ ಬಾ ಮಾಯಾ. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಅಮ್ಮ. ಮದುವೆ ಮಂಟಪದಲ್ಲಿದ್ದ ಮಾಯಾ ತೋಟದ ಮನೆಗೆ ಹೋಗೋ ಅಗತ್ಯ ಏನಿತ್ತು? ಆ ಪಟಾಕಿ ಎಲ್ಲಿಂದ ಬಂತು? ಅದನ್ನ ಯಾರು ಹಚ್ಚಿದ್ರು? ಮಾಯಾ ಅದ್ರಲ್ಲಿ ಹೇಗೆ ಸಿಕ್ಕಾಕೊಂಡ್ಲು? ಯೋಚನೆ ಮಾಡ್ತಿದ್ರೆ ನೂರಾರು ಪ್ರಶ್ನೆ ಹುಟ್ಟತ್ತೆ, ಆದ್ರೆ ಒಂದಕ್ಕೂ ಉತ್ತರ ಸಿಗ್ತಿಲ್ಲ. ಶರ್ಮಿಳಾ, ಮದುವೆ ಮಂಟಪದಲ್ಲಿ ಹರಣಿನ ಗಮನಿಸಿದ್ಯಾ? ಹೌದಮ್ಮ, ನನಗೂ ಅದೇ ಅನುಮಾನ. ಅವಳು ಮನೆಯಿಂದ ಹೊರಟಿದ್ ಗೊತ್ತು, ಅಲ್ಲೊಂದೆರಡು ಕಡೆ ಕಾಣಿಸ್ಕೊಂಡ್ಲು. ಆಮೇಲೆ ಅವಳು ಎಲ್ಲಿ ಹೋದ್ಲು? ಮಾಯನ್ ಕಣ್ದೃಷ್ಟಿ ಹೋಗಕ್ಕೆ ಹರಣಿನೇ ಕಾರಣ ಇರ್ಬೋದಾ? ಅನ್ಸಿದ್ರೆ ಸಾಲದು ಶರ್ಮಿಳಾ, ಅದಕ್ಕೆ ಸರಿಯಾದ ಸಾಕ್ಷಿ ಆಧಾರ ಬೇಕು. ಈಗ ಹೋಗಿ ನಾವು ಅವಳನ್ನ ಕೇಳಿದ್ರೆ ನಾನಲ್ಲ ಅಂತ ನಾಟಕ ಮಾಡ್ತಾಳೆ. ಬೈರನ್ಗೆ ಹೇಳಿ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡ್ಸಮ್ಮ. ಹೋಗ್ಲಿ ಪಾಪ, ಮನೇಲಿ ಬಿದ್ದಿರ್ಲಿ ಅಂತ ಸುಮ್ಮನೆ ಬಿಟ್ಟರೆ ಇವಳ್ದು ಯಾಕೋ ಅತಿ ಆಯ್ತು ಶರ್ಮಿಳಾ. ಸಾಕ್ಷಿ ಸಮೇತ ಅವಳು ನಮ್ಮ ಕೈಲಿ ಸಿಗ್ಲಿ, ಆಗ ಒಂದು ಕ್ಷಣನೂ ಅವಳು ನಿಲ್ಲಿರೋದಕ್ಕೆ ಬಿಡೋದಿಲ್ಲ. ಓಹೋ, ನೀವು ಈ ರೂಟಲ್ಲಿ ಬರ್ತಿದ್ದೀರಾ? ಬನ್ನಿ ಬನ್ನಿ, ಇದೆಲ್ಲ ನಾನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಪರವಾಗಿಲ್ಲ. ನಿಮ್ಮ ಕಣ್ಣಿಂದ ತಪ್ಪಿಸ್ಕೋಬೇಕು ಅಂದರೆ ನಾನು ಸ್ವಲ್ಪ ಹುಷಾರಾಗೇ ಇರಬೇಕು. ಇನ್ಮೇಲೆ ಈ ಕೆಲಸಗಳೆಲ್ಲ ನಾನು ಮಾಡಲ್ಲ, ಮಾಡೋರು ಬೇರೆಯೇ ಇರ್ತಾರೆ. ನನ್ನ ಒಂದೊಂದು ಹೆಜ್ಜೆನೂ ಮೀನಿನ ಹೆಜ್ಜೆ ಥರ, ನೋಡೋಕ್ಕಾಗಲಿ ಹುಡ್ಕೋಕ್ಕಾಗಲಿ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮಾಯಾ, ಮುಂದೆ ಬಾಗ್ಲಿದೆ, ಹುಷಾರಾಗಿ ದಾಟ್ಕೊಂಡು ಬಾ. ಯಾಕೆ ಮಾಯಾ, ಏನಾಯ್ತು? ಇಷ್ಟು ದಿನ ಇಲ್ಲಿ ಬಾಗ್ಲಿದೆ ಅಂತ ಗೊತ್ತಿತ್ತು, ಆದರೆ ಯಾವತ್ತೂ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ಇವತ್ತು
ಮೊದಲನೇ ಸಲ ನನಗೆ ಫೀಲ್ ಆಗ್ತದೆ ಮಾವ. ಅತ್ತೆ ಅತ್ತೆ ಮಾಯಾ ಬಂದ್ಲು. ಮಾಯಾ ಮಾಯಾ ನನ್ನ ಕಂದ, ನಿನ್ನ ಈ ಸ್ಥಿತಿಲಿ ನೋಡಕ್ಕಾಗ್ತಿಲ್ಲ ನಂಗೆ. ಮನೇಲಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ಯೆ, ಮದುಮಗಳಾಗಿ ಮನೆಯಿಂದ ಬಂದಳು. ಈಗ ನೋಡು ನಿನ್ನ ಸ್ಥಿತಿ ಹೇಗಾಗಿದೆ ಅಂತ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ? ನಿಂಗೊಂದು ಸ್ವಲ್ಪ ಅನುಕರಣೆ ಅನ್ನೋದೇ ಇಲ್ವಾ? ಅತ್ತೆ, ಈಗಾಗಲೇ ಎಲ್ಲರೂ ನೋವಲ್ಲಿದ್ದಾರೆ. ನೀವು ಹೊತ್ತು ಮಾಯನ್ ಮನಸ್ಸಿಗೆ ಇನ್ನಷ್ಟು ನೋವು ತರಬೇಡಿ. ಪ್ಲೀಸ್ ಸುಮ್ಮನಿರಿ ಅತ್ತೆ. ಮಾವ, ನಿಮ್ಮ ಕೈ ಹಿಡಿದು ಆರತಿ ಎತ್ತಿಸ್ಕೊಂಡು ಸೇರೊದ್ದು ಸೊಸೆಯಾಗಿ ಮನೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವತ್ತೂ ಈ ರೀತಿ ವಾಪಸ್ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಮಾವ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಮಾಯಾ, ನೀನು ಎಲ್ಲ ಯೋಚನೆಯಿಂದ ಹೊರಗೆ ಬರಬೇಕು. ಆಗಲೇ ನಿನ್ಗೆ ಅನಿಸ್ತಿರೋ ನೋವು ಕಮ್ಮಿ ಆಗೋದು. ಅದಕ್ಕೆ ನನ್ನ ಮಗಳನ್ನ ಸೊಸೆ ಸೊಸೆ ಅಂತ ಮುದ್ದಾಗಿ ಕರೆದು ಮನೆ ಜವಾಬ್ದಾರಿ ಎಲ್ಲ ಅವಳು ಕೊಡಬೇಕು ಅಂತಿದ್ರಲ್ಲ ಅದಕ್ಕೆ. ಈಗ ನೋಡಿ ಅವಳ ಸ್ಥಿತಿ ಹೇಗಾಗಿದೆ ಅಂತ. ಏನು ಮಾಡೋಕ್ಕಾಗುತ್ತೆ? ನಾವು ಅಂದ್ಕೊಳ್ಳೋದೇ ಒಂದು, ಆ ದೇವ್ರು ಮಾಡೋದೇ ಒಂದು. ಮನೇಲಿ ಒಂದು ಶುಭ ಕಾರ್ಯ ನಡೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಅದು ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ನುಚ್ಚು ನೂರು ಆಗಾಯ್ತು. ಯಾಕಪ್ಪ ದೇವ್ರೆ, ನಿನಗೆ ನಮ್ಮೇಲೆ ಇಷ್ಟೊಂದು ಸಿಟ್ಟು? ನೋವು ತಡಿತೀವಿ ಅಂತ ಇಷ್ಟೊಂದು ಕಷ್ಟನ ಕೊಡೋದು? ಆಗ್ತಿಲ್ಲ, ನನ್ನ ಕೈಯಲ್ಲಂತೂ ಆಗ್ತಿಲ್ಲ. ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗಾಗ್ತಿದೆ. ಅಮ್ಮ ಅಳ್ಬೇಡಮ್ಮ, ನಿನ್ನ ಹತ್ರ ನಿನ್ನ ಆರೋಗ್ಯ ಹಾಳಾಗತ್ತೆ. ಅತ್ತೆ, ಮಾಯಾ, ಹೇಗಾಗೋಯ್ತು ನಿನ್ನ ಪರಿಸ್ಥಿತಿ? ಚಿಕ್ಕಮ್ಮ, ನೀವು ಅಳಬೇಡಿ. ಈ ಸಮಯದಲ್ಲಿ ನಾವೇ ಮಾಯಿಂಗ್ ಸಮಾಧಾನ ಮಾಡಬೇಕು. ಅದು ಬಿಟ್ಟು ನಾವೇ ಅಳ್ತಾ ಕೂತ್ರೆ ಅವಳು ಇನ್ನಷ್ಟು ಕುಗ್ಗೋಗಲ್ವಾ? ಎಲ್ಲರೂ ಅವಳಿಗೆ ಧೈರ್ಯ ತುಂಬೋಣ, ಅವಳ ಮನಸ್ಸಿಗೆ ಶಕ್ತಿ ತುಂಬೋಣ. ಆಗ ಅವಳು ಮುಂಚೆ ಥರ ನಗ್ನಗ್ತಾ ಓಡಾಡ್ಕೊಂಡಿರ್ತಾಳೆ. ನಾವು ಹೇಗೆ ನೋಡ್ಕೊಳ್ತೀವೋ ಹಾಗೆ ಗುಣ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮಾಯಿನ ಮತ್ತೆ ಅದೇ ಸ್ಥಿತಿಗೆ ತರೋದು ಬಿಡೋದು ನಮ್ಮ ಕೈಲಿದೆ ಚಿಕ್ಕಮ್ಮ. ಎಲ್ರಿಗೂ ನಗ್ನಾಗ್ತಾ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಆದರೆ ನೀವು ನಗ್ದೇ ಇದ್ರೂ ಪರವಾಗಿಲ್ಲ, ಅವಳ ಮುಂದೆ ಯಾರು ಅಳ್ಬೇಡಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಯಿನ ಗುಣ ಮಾಡಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವಳು ಕಣ್ಣಿಲ್ಲ ಅನ್ನೋದನ್ನ ಪದೇ ಪದೇ ನೆನಪಿಸ್ಬೇಡಿ. ಶರ್ಮಿಳಾ, ಕರ್ಕೊಂಡೋಗು. ಬಾ ಮಾಯಾ.
ಅಮ್ಮ, ಸ್ವಲ್ಪ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಕಣ್ಣು ಹೋಗಿರೋದು ನಿಮ್ಗ ಮಾಯಂಗ ಅನ್ನೋ ಡೌಟ್ ಆಗ್ತಿದೆ ನನಗೆ. ಇದನ್ನ ಶುರು ಅನ್ಕೊಂಡಿದ್ದೀರಾ, ಇನ್ನ ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ಆ ಡಾಕ್ಟರ್ ಇನ್ನ 10 ದಿನ ಆದ್ಮೇಲೆ ಟ್ರೀಟ್ಮೆಂಟ್ ಮಾಡಬೇಕು. ಮಾಯಂಗೆ ಕಣ್ಣು ಬರುತ್ತೋ ಇಲ್ವೋ ಅಂತ ನೋಡ್ಬೇಕು. ದೃಷ್ಟಿ ಬರಲಿಲ್ಲ ಅಂದ್ರೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟ್ ಆದ್ಮೇಲೆ ಮಾಯಂಗೆ ಕಣ್ಣು ಬರುತ್ತೆ. ಅದಾದ್ಮೇಲೆ ಮುತ್ತಣ್ಣನ ಜೊತೆ ಮದ್ವೆ ಆಗತ್ತೆ. ಆಮೇಲೆ ಆಸ್ತಿ ಭಾಗ ಆಗತ್ತೆ. ಏನ್ ಆಸ್ತಿ ಕೊಡ್ತಿದ್ದೀರಾ ಇಲ್ಲ ಭಿಕ್ಷೆ ಹಾಕ್ತಿದ್ದೀರಾ? ಪ್ರತಿ ಸಲ ಮದ್ವೆಗೆ ಅಂತ ತಯಾರಿ ಮಾಡ್ಕೊಳ್ಳೋದು, ಯಾವುದೋ ಒಂದು ಕಾರಣದಿಂದ ಎಲ್ಲ ನಿಂತೋಗೋದು. ಇದನ್ನೇ ನೋಡಿ ನೋಡಿ ತಲೆ ಕೆಟ್ಟೋಗಿದ್ಯಮ್ಮ ನನಗೆ. ಏನು ಹೇಳಬೇಕು ಅನ್ಕೊಂಡಿದೀಯೋ ಅದನ್ನ ನೇರವಾಗಿ ಹೇಳು. ಇನ್ನಾದ್ರೂ ಬುದ್ಧಿ ಕಲೀರಿ ಅಂತಿದ್ದೀನಿ. ಈ ನದಿ ನೀರಲ್ಲಿ ಹುಂಚೆಹಣ್ಣನ್ನು ಕಿವುಚೋದನ್ನ ಬಿಡಿ. ಎಷ್ಟೇ ಪೂಜೆ ಹೋಮ ಹವನ ಮಾಡಿದ್ರು ಮಾಯಂದು ಮುತ್ತಣ್ಣಂದು ಮದ್ವೆ ನಡೆಯಲ್ಲ. ನಡೀದೇ ಇರೋ ಕೆಲಸ ಬಿಟ್ಟು ನಡೆಯೋ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಮುತ್ತಣ್ಣನಿಗೆ ಬೇರೆ ಹುಡುಗಿನ ತಂದು ಮದ್ವೆ ಮಾಡಿ. ನೋಡಕ್ ಚೆನ್ನಾಗಿದ್ರೆ ಸಾಲದು, ಒಳ್ಳೆ ಕಾಲ್ಗುಣ ಕೂಡ ಇರಬೇಕು. ಯಾಕಮ್ಮ? ನಾನೇನ್ ತಪ್ಪು ಮಾತಾಡ್ದೆ? ಇರೋದನ್ನ ತಾನೇ ಮಾತಾಡಿದ್ದು. ಅವಳು ಬಂದಾಗಿಂದ ಒಳ್ಳೇದು ಏನೂ ನಡೆದಿಲ್ಲ. ಒಂದು ಸಾವು, ಇಲ್ಲಾಂದ್ರೆ ನೋವು. ಯಾವ ಶುಭ ಕಾರ್ಯ ನಡೆದಿದೆ? ಇದನ್ನೆಲ್ಲ ನೋಡಿದ್ರೆ ಮುತ್ತಣ್ಣನ ಮದುವೆ ಬೆಳ್ಳಿ ಜೊತೆ ಮಾಡಿದ್ರೆ ಎಷ್ಟೋ ಚೆನ್ನಾಗಿರೋದು.